ಆತ್ಮೀರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಹಿಂದೂ ಧರ್ಮದಲ್ಲಿ ಹಲವಾರು ರೀತಿಯ ಋಷಿಗಳು ಮತ್ತು ಸಂತರು ಇದ್ದಾರೆ. ಈ ಋಷಿಗಳಲ್ಲಿ ಒಬ್ಬ ನಾಗ ಸಾಧು ಅಂದ್ರೆ ಅಗೋರಿ ಎಲ್ಲರಿಗಿಂತ ವಿಭಿನ್ನ. ಅವರು ಯಾವಾಗಲೂ ಶಿವನ ಭಕ್ತಿಯಲ್ಲಿ ಮಗ್ನರಾಗಿರ್ತಾರೆ. ಅಂದಹಾಗೆ ಅನೇಕ ಜನರಿಗೆ ಪುರುಷ ನಾಗ ಸಾಧುಗಳ ಬಗ್ಗೆ ತಿಳಿದಿರ್ಬೋದು, ಆದರೆ ಹೆಣ್ಣು ನಾಗ ಸಾಧುಗಳ ಬಗ್ಗೆ ತಿಳಿದಿರೋದು ಸ್ವಲ್ಪ ಕಡಿಮೆನೆ ಅಂದರೆ ತಪ್ಪಾಗಲಾರದು. ಆದರೆ ಪುರುಷರಂತೆ ಸ್ತ್ರೀ ನಾಗ ಸಾಧುಗಳು ಇದ್ದಾರೆ. ಅವರ ಜೀವನವು ಪುರುಷ ನಾಗ ಸಾಧುಗಳಿಗಿಂತ ಹೆಚ್ಚು ಕಷ್ಟಕರವಾಗಿರುತ್ತೆ. ಅದು ನಿಮಗೆ ಗೊತ್ತಾ? ಅಂದಹಾಗೆ ನಾಗ ಸಾಧುಗಳ ವೇಷಭೂಷಣಗಳು ಇತರ ಬಾಬಾಗಳಿಗಿಂತ ಭಿನ್ನವಾಗಿರುತ್ತೆ ಎಂಬುದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಸ್ತ್ರೀ ನಾಗ ಸಾಧುಗಳ ಉಡುಗೆ ತೊಡುಗೆ ಹೇಗಿರುತ್ತೆ? ಸ್ತ್ರೀ ನಾಗ ಸಾಧುಗಳು ಪುರುಷ ನಾಗ ಸಾಧುಗಳಂತೆ ಬೆತ್ತಲೆಯಾಗಿರ್ತಾರ? ಹಾಗಾದರೆ ಸ್ತ್ರೀ ನಾಗ ಸಾಧುಗಳ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಮಹಿಳಾ ನಾಗ ಸಾಧುಗಳು ದಿನನಿತ್ಯ ಕಣ್ಣಿಗೆ ಕಾಣಿಸೋದಿಲ್ಲ. ಅವರ ಜೀವನದ ಬಗ್ಗೆ ಯಾರಿಗೂ ಹೆಚ್ಚಾಗಿ ತಿಳಿಸೋದೂ ಇಲ್ಲ, ತಿಳಿಯೋದಕ್ಕೂ ಆಗೋದೂ ಇಲ್ಲ ಅಂತಾರೆ. ಅವರು ಕುಂಭ ಅಥವಾ ಮಹಾಕುಂಭದಲ್ಲಿ ಮಾತ್ರ ಕಾಣಿಸ್ಕೋತಾರಂತೆ. ಆ ಮಹಾಕುಂಭಮೇಳ ಅಥವಾ ಕುಂಭಮೇಳ ಮುಗಿದ ನಂತರ ಇದ್ದಕ್ಕಿದ್ದ ಹಾಗೆ ಕಣ್ಮರೆ ಆಗ್ತಾರೆ. ನಾಗ ಸಾಧುಗಳು ವರ್ಷವಿಡೀ ತಪಸ್ಸು ಮಾಡಿ ಕಾಡು, ಗುಹೆ, ಪರ್ವತಗಳಿಗೆ ಹೋಗಿ ದೇವರ ಧ್ಯಾನ ಮಾಡ್ತಾ ಇರ್ತಾರಂತೆ. ಮಹಿಳಾ ನಾಗ ಸಾಧುಗಳು ಸಹ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರ ಭಕ್ತಿಗೆ ಅರ್ಪಿಸಿರ್ತಾರೆ. ಯಾವಾಗಲೂ ಅವರು ಜೀವನ ಅತ್ಯಂತ ವಿಶಿಷ್ಟವಾಗಿ, ವಿಭಿನ್ನವಾಗಿ ಮಾಡ್ತಾ ಇರ್ತಾರೆ. ನಾಗ ಸಾಧುಗಳು ಅಷ್ಟೊಂದು ಸುಲಭ ಅಲ್ಲ. ನಾಗ ಸಾಧು ಆಗೋದು ಅಂದರೆ ಹಲವು ರೀತಿಯ ಕಠಿಣ ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ. ಅವರ ಪರೀಕ್ಷೆಯು ದೀರ್ಘಕಾಲದವರೆಗೆ ಇರುತ್ತಂತೆ. ಹಾಗೆ ನಾಗ ಸಾಧು ಆಗಲು ಕನಿಷ್ಠ 10ರಿಂದ 15 ವರ್ಷಗಳ ಕಾಲ ಪ್ರತಿದಿನ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ನಿಯಮಗಳನ್ನು ಅನುಸರಿಸಬೇಕಂತೆ. ಕೆಲವು ಉಪವಾಸ ವ್ರತಗಳು, ಜೊತೆಗೆ ಚಳಿಗಾಲದಲ್ಲಿ ತಣ್ಣಗಿನ ನೀರಿನಲ್ಲಿ ಕುಳಿತು ಧ್ಯಾನ, ಬೇಸಿಗೆಯ ಉರಿ ಬಿಸಿಲಿನಲ್ಲಿ ಬೆಂಕಿಯ ಮಡಿಲಲ್ಲಿ ಕುಳಿತು ತಪಸ್ಸು, ಹೀಗೆ ಹಲವು ರೀತಿಯ ಪರೀಕ್ಷೆಗಳು ನಡೆಯುತ್ತಂತೆ. ಆದರೆ ನಾಗ ಸ್ತ್ರೀಯರು ಪುರುಷ ನಾಗ ಸಾಧುಗಳಂತೆ ಬಟ್ಟೆ ಧರಿಸದೇ ಇರುವುದಿಲ್ಲ. ಕೆಲವೊಬ್ರು ಬೆತ್ತಲೆ ಕೂಡ ಇರ್ತಾರೆ, ಆದರೆ ಬಟ್ಟೆ ಧರಿಸಿರೋರೇ ಜಾಸ್ತಿ. ಅದಕ್ಕೂ ಕೂಡ ಬೇರೆ ಕಂಡೀಷನ್ಸ್ ಇರುತ್ತೆ. ಕೆಲವು ಕೇಸರಿ ಬಣ್ಣದ ಬಟ್ಟೆಗಳು, ಕಪ್ಪು ಬಣ್ಣದ ಬಟ್ಟೆಗಳು, ನೀಲಿ ಬಣ್ಣದ ಬಟ್ಟೆಗಳನ್ನು ಮಾತ್ರ ಧರಿಸ್ತಾರಂತೆ. ಸ್ತ್ರೀ ನಾಗ ಸಾಧುಗಳು ಹಣೆಯ ಮೇಲೆ ತಿಲಕವನ್ನು ಹಚ್ಕೋಬೇಕು. ಅದು ಕಪ್ಪು ಬಣ್ಣದಲ್ಲಿ ಮತ್ತು ಕೆಂಪು ಬಣ್ಣದಲ್ಲಿ ಇರಬೇಕು ಅಂತ ಅವರಲ್ಲೇ ಆದ ಒಂದು ಅಖಾಡಗಳಲ್ಲಿ ನಿಯಮಗಳಿರುತ್ತಂತೆ. ಪುರುಷ ನಾಗ ಸಾಧುಗಳಿಗೆ ಕೊಡುವ ಗೌರವಗಳನ್ನು ಹಾಗೂ ಮಾನ್ಯತೆಯನ್ನು ಮಹಿಳಾ ನಾಗ ಸಾಧುಗಳಿಗೂ ನೀಡಲಾಗುತ್ತದೆ. ಸ್ತ್ರೀ ನಾಗ ಸಾಧುವನ್ನು ತಾಯಿ, ಸಾಧ್ವಿ ಎಂದು ಕರೆಯಲಾಗುತ್ತೆ. ಹಾಗೆ 144 ವರ್ಷಗಳಲ್ಲಿ ಒಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಅತಿ ಸುಂದರವಾದ ಕೆಲವು ಸ್ತ್ರೀ ನಾಗ ಸಾಧುಗಳ ಬಗ್ಗೆ ಹೇಳೋದಾದರೆ, ಚಂಚಲ್ನಾಥ್ ಸಾಧ್ವಿ, ಅಗೋರಿ, ಇವರು ಬಹಳ ವಿಶೇಷ ಶಕ್ತಿಯೊಂದಿಗೆ ಆಶೀರ್ವಾದ ಮಾಡ್ತಾರಂತೆ. ಇವರು ಯಾವುದೇ ಸಹಾಯವಿಲ್ಲದೆ ತಮ್ಮ ಕೈಗಳಿಂದಲೇ ಹೋಮ ಮಾಡಲು ಬೆಂಕಿಯನ್ನು ಸೃಷ್ಟಿಸ್ತಾರೆ ಅಂತಾರೆ. ಹಾಗೆ ಇವರ ದೃಷ್ಟಿಯಿಂದ ಕೆಲವೊಂದು ಸತಿ ಮರಗಳನ್ನೇ ಬೀಳಿಸಿದ್ದಾರಂತೆ. ಇವರ ಆಶೀರ್ವಾದದಿಂದ ಜನರ ಜೀವನ ಬದಲಾಗುತ್ತೆ ಅನ್ನೋದು ನಂಬಿಕೆ. 7ನೇ ವರ್ಷದಲ್ಲೇ ಮನೆಯನ್ನು ಬಿಟ್ಟು ದೇವರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಹಾಗೆ ಹಲವಾರು ಚಮತ್ಕಾರಗಳನ್ನು ಮಾಡಿದ್ದಾರೆ. ಇವರು ಹರಿಯಾಣದ ಕಾಳಿ ದೇವಿಯ ದೇವಸ್ಥಾನದಲ್ಲಿ ನೆಲೆಸಿರ್ತಾರಂತೆ. ಧನೇಶ್ವರಿ ರಷ್ಯಾದಿಂದ ಬಂದವರು. ಜೀವನದಲ್ಲಿ ಬಂದು ಹೋಗುವ ಸಕಲ ಮೋಹ ಮಾಯೆಗಳನ್ನು ತೊರೆದು ಭಗವಂತನ ದಾಸಿಯಾಗಿದ್ದಾರೆ. ಅವರು ರಷ್ಯಾದಿಂದ ಬಂದು ಈಗ ಭಾರತದಲ್ಲಿ ಮೇರಾ ಭಾರತ್ ಮಹಾನ್ ಅಂತ ಪಂಚಾಯಿತಿ ಅಖಾಡದ ಶಿಷ್ಯಾಗಿದ್ದಾರೆ. ಹೇಮಂತ್ ಅಗೋರಿ ತಮ್ಮ 15ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಅಗೋರಿಯಾಗಿ ತಪಸ್ಸು ಮಾಡ್ತಾ, ಗೋಮಾತೆ ಸೇವೆ ಮಾಡ್ತಾ, ಜನರ ಒಳಿತಿಗಾಗಿ ಕೆಲವು ವಿಶೇಷ ಹೋಮ, ಯಾಗ, ಯಜ್ಞಗಳನ್ನು ಮಾಡ್ತಾರಂತೆ. ಇನ್ನು ಇವರ ಹಾಗೆ ಕಾನಿಷ್ಕ ಮತ್ತು ಖುಷಿ ಜುನಾ ಅಖಾಡಕ್ಕೆ ಸೇರಿದರೆ ಪಂಚಾಯಿತಿ ಅಖಾಡದ ಶಿಷ್ಯಾಗಿ ಸೋನಾಲಿ. ಹರ್ಷ ರಿಚಾರಿಯಾ ಅವ್ರ ಬಗ್ಗೆ ಕೇಳಿರಲೇಬೇಕು. ಅವರು ಟಿವಿ ಶೋಗಳಲ್ಲಿ ನಿರೂಪಕಿಯಾಗಿದ್ದರು, ಹಲವು ಮಾಡೆಲಿಂಗ್ಗಳಲ್ಲಿ ಕೂಡ ಭಾಗವಹಿಸಿದ್ರು. ಈಗ ಐಷಾರಾಮಿ ಜೀವನ ತೊರೆದು ನಿರಂಜನಿ ಅಖಾಡಕ್ಕೆ ಸೇರಿ ಆಚಾರ್ಯ ಕೈಲಾಶಾನಂದ್ ಗುರುಗಳ ಶಿಷ್ಯೆಯಾಗಿದ್ದಾರೆ.
ಅವರ ಹೇಳಿಕೆ ಪ್ರಕಾರ ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಿದ್ರೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿಲ್ಲ. ಆ ಕಾರಣದಿಂದ ದೇವರ ಆಶ್ರಯಕ್ಕೆ ಬಂದೆ ಅಂತ ಹೇಳ್ತಾರಂತೆ. ಅವರ ಹಳೆ ವಿಡಿಯೋಗಳನ್ನು ಇಟ್ಕೊಂಡು ಕೆಲವರು ಟೀಕಿಸಿದ್ರೆ, ಇನ್ನು ಕೆಲವರು ಅದನ್ನು ಶ್ಲಾಘಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಈ ಸಂಚಿಕೆಯ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹರ ಹರ ಮಹಾದೇವ. ನಮಸ್ಕಾರ.